ಎಲ್ಲರಿಗೂ ನಮಸ್ಕಾರ. ಮೆಂತ್ಯ ಸೊಪ್ಪಿನ ಪಲ್ಯ ಮಾಡಿ ತೋರ್ಸಾಕ್ತಾನೆ ರೀ. ಈಗ ಮೆಂತ್ಯ ಸೊಪ್ಪು ಸೀಸನ್ದಾಗ ಭಾಳ ಮಸ್ತ್ ಸಿಕ್ಕತಿ, ಎಳಿದು ಸಿಕ್ಕತ್ರಿ. ಅದಕ್ಕೆ ನಾನು ನಿಮ್ಗೆ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡಿ ತೋರ್ಸಾಕ್ತಾನೆ ನಾನು. ಈಗ ನೋಡಿರಿ ಎಷ್ಟು ಫಸ್ಟ್ ಕ್ಲಾಸ್ ಬೆಳೆದತ್ತಿದು ಮೆಂತ್ಯ ಸೊಪ್ಪು. ಅಷ್ಟೂ ಹೆಲ್ತಿಗೂ ಅಷ್ಟೇ ಚಲೋ ಅಲ್ರಿ. ಅದಕ್ಕೆ ನಾ ಇದನ್ನು ಮಾಡಿ ತೋರ್ಸಾಕ್ತೀನಿ. ಇದನ್ನ ಸೋಸ್ಕೋಬೇಕಾದ್ರೆ ಹಿಂಗೆ ಮುಂದಿನ ಕಡ್ಡಿ ಎಷ್ಟು ಬರ್ತೈತಲ್ರಿ ಎಳೆ ಕಡ್ಡಿ ಅಷ್ಟೂ ನಾವು ಕಡ್ಡಿ ತೊಗೋಬೇಕಾಗ್ತೈತೆ ರೀ. ಈಗ ನೋಡ್ರಿ ನಾ ಸೋಸ್ಕೊಳಕ್ತಾನೆ. ಈಗ ಒಂದು ಸ್ವಲ್ಪ ಕಡ್ಡಿ ಬಿಡಿಸ್ಕೊತೀನಲ್ರಿ, ಅಷ್ಟು ಕಡ್ಡಿನೂ ತೊಗೊಂಡ್ರೆ ಪಲ್ಯ ಮಸ್ತ್ ಬರ್ತೈತೆ. ಅದು ಬರೀ ಮುಂದಿಂದ ಅಷ್ಟೇ ತೊಗೊಂಡು ಎಲೆ ಅಷ್ಟೇ ತೊಗೋಬಾರ್ದು ರೀ. ಈಗ ಹೆಂಗೆ ಕಡ್ಡಿ ತೊಗೊಂಡೆ ನೋಡ್ರಿ, ಇಷ್ಟು ಕಡ್ಡಿನ ಮಾತ್ರ ತೊಗೋಬೇಕು. ಇಷ್ಟು ಕಡ್ಡಿ ತೊಗೊಂಡ್ರೆ ಅದು ಪಲ್ಯ ಮಾಡಿದ್ರೂ ಮಸ್ತಾಗಿರ್ತೈತೆ ರೀ. ಅದು ನೋಡಿರಿ ಇವೆಲ್ಲ ಕಡ್ಡಿ ಆಮೇಲೆ ಕಟ್ ಮಾಡ್ಕೋಬೇಕ್ರಿ. ಇದನ್ನ ನೋಡಿರಿ ಈಗ ಇದನ್ನೆಲ್ಲ ತೊಗೊಂಡು ನಾನು ಮೆಂತ್ಯ ಸೊಪ್ಪು ಭಾಳ ಎಳೆ ಇರೋದ್ರಿಂದ ಟೇಸ್ಟಿಯಾಗಿ ಆಗಿರ್ತೈತಿ. ಮೆಂತ್ಯ ಸೊಪ್ಪನ್ನು ನಾ ಎಲ್ಲ ತೊಳೆದು ಹಿಂಗೆ ಇದು ಸೋಸಿ ಅದು ಎಲ್ಲ ಇಟ್ಕೊಂಡೆ ನೋಡ್ರಿ. ಈಗ ಎಷ್ಟು ಮಸ್ತಂಗೆ ಸೋಸಿ ಇಟ್ಕೊಂಡು ನಾನು ಅದನ್ನ ಈಗ ನೀರ ಹಾಕಿ ಚೆನ್ನಾಗ ತೊಳ್ಕೊಬೇಕ್ರಿ. 2 ಸಲ 3 ಸಲ ತೊಳೆದ್ರು ಅಡ್ಡಿಲ್ರಿ. ಯಾಕಂದ್ರೆ ಅದು ಹೊಲ್ದಂದ ಬಂದಿರ್ತಾವಲ್ರಿ ಇವೆಲ್ಲ ಚೆನ್ನಾಗ ತೊಳ್ಕೊಬೇಕ್ರಿ. ತೊಳೆದು ಈಗ ಮೆಂತ್ಯ ಸೊಪ್ಪನ್ನು ನಾನು ತೊಗೊಳಕತ್ತೇನೆ ರೀ. ಮೆಂತ್ಯ ಸೊಪ್ಪಿನಲ್ಲೇ ಭಾಳ ಒಳ್ಳೆ ಒಂದು ಹೆಲ್ದಿ ಫುಡ್ ಅಲ್ರಿ ಇದು ಮೆಂತ್ಯ ಸೊಪ್ಪು ಅಂದ್ರೆ. ಅದಕ್ಕೆ ನಾನು ಇದನ್ನು ಜಾಸ್ತಿಯಾಗಿ ತಾಳಿಸಿ ತಿಂದ್ರೆ ಅದು ಜಾಸ್ತಿ ಹೋಗ್ತೈತೆ ಅಂತ ಹೇಳಿನ ಇದನ್ನ ತಾಳಿಸಿ ತೋರ್ಸಾಕ್ತಾನೆ ರೀ. ಯಾಕಂದ್ರೆ ಸ್ವಲ್ಪ ಹಾಕೊಂಡು ತಿನ್ನೋದ್ರಿಂದ ಇದು ಅಷ್ಟು ಇಫೆಕ್ಟ್ ಆಗೋದಿಲ್ಲ. ಸ್ವಲ್ಪ ಜಾಸ್ತಿನ ತಿನ್ನೋದ್ರಿಂದ ಭಾಳ ಒಳ್ಳೆಯದು. ಆರೋಗ್ಯದ ಪ್ರಯೋಜನಗಳು ಭಾಳ ಅದಾವ್ರಿ ಇದಕ್ಕೆ. ಇದರಲ್ಲಿ ಹಸಿರು ತರಕಾರಿ ಇರೋದ್ರಿಂದ ಇದು ಮಧುಮೇಹ ನಿಯಂತ್ರಣ ಮತ್ತು ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಮಾಡ್ತೈತೆ ರೀ. ಜೀರ್ಣಕ್ರಿಯೆಯನ್ನು ಮತ್ತು ಹೃದಯ ರೋಗಕ್ಕೆ ಎಲ್ಲ ಭಾಳ ಅಂದ್ರೆ ತೂಕ ಇಳಿಸೋದ್ರಾಗ ಭಾಳ ಒಳ್ಳೆಯ ಒಂದು ಇದು ಹೆಲ್ದಿ ಫುಡ್ ರೀ ಇದು. ಅದಕ್ಕೆ ನಾನು ಮೆಂತ್ಯ ಸೊಪ್ಪಿನ ಪಲ್ಯ ತಾಳ್ಸೋದನ್ನು ತೋರ್ಸಾಕತ್ಬಿಟ್ಟೇನೆ ರೀ. ಇದ್ರೊಳಗೆ ಕಬ್ಬಿನ ಅಂಶ ಇರ್ತೈತೆ ರೀ, ನಾರಿನ ಅಂಶ ಇರ್ತೈತಿ, ಮತ್ತು ರಕ್ತಹೀನತೆಯನ್ನು ಕಡಿಮೆ ಮಾಡ್ತೈತೆ ರೀ. ನೋಡಿರಿ ಇದಕ್ಕೆ ಬೆಳ್ಳುಳ್ಳಿ ಭಾಳ ಬೇಕಾಗ್ತೈತೆ ರೀ. ಬೆಳ್ಳುಳ್ಳಿಯನ್ನು ನಾನು ಜಜ್ಜಿಟ್ಕೊಳಕ್ತಾನೆ ರೀ. ಈಗ ಒಂದು ಪ್ಯಾನಿಗೆ ನಾನು ಎಣ್ಣೆ ಹಾಕ್ಕೊಳಕ್ತಾನೆ ರೀ. ಎಣ್ಣೆ ಹಾಕ್ಕೊಂಡು ಜಾಸ್ತಿಯಾಗಿ ಬೆಳ್ಳುಳ್ಳಿ ತೊಗೊಂಡನಿ. ಸ್ವಲ್ಪ ಜಾಸ್ತಿ ತೊಗೊಳೋದ್ರಿಂದ ಈ ಪಲ್ಯ ಭಾಳ ಕಾಂಬಿನೇಷನ್ ರೀ ಬೆಳ್ಳುಳ್ಳಿ ಅದಕ್ಕೆ ತೊಗೊಳಕ್ತಾನೆ. ಈರುಳ್ಳಿನೂ ಸ್ವಲ್ಪ ಹಾಕ್ಕೊಳಕ್ತಾನೆ. ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ಹಾಕಿ ನಾವು ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡ್ಬೇಕು ರೀ. ಇದಕ್ಕೇನು ಜೀರಿಗೆ ಸಾಸಿವೆ ಏನೂ ಹಾಕ್ಕೊಳಂಗಿಲ್ಲ. ಬರೀ ಬೆಳ್ಳುಳ್ಳಿನ ಡೈರೆಕ್ಟಾಗಿ ಎಣ್ಣೆ ಒಳಗೆ ಹಾಕ್ಬೇಕು ರೀ. ಆಮೇಲೆ ಒಂದು ಸ್ವಲ್ಪ ಈರುಳ್ಳಿನೂ ಹಾಕಿ ಈರುಳ್ಳಿ ಎಲ್ಲ ಚೆಂದಂಗೆ ಫ್ರೈ ಮಾಡಿ ನಂತರ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಳಕ್ತಾನೆ ರೀ. ಅರಿಶಿನ ಪುಡಿ ಹಾಕ್ಕೊಂಡಾಗಿಂದ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಯಾಕಂದ್ರೆ ಸೊಪ್ಪು ಇರೋದ್ರಿಂದ ಉಪ್ಪು ಭಾಳ ಹಿಡಿದಿಲ್ಲ ರೀ ಅದು. ಅದಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೋಬೇಕ್ರಿ. ಈರುಳ್ಳಿ ಎಷ್ಟೈತೆ ಅಷ್ಟು ಸೊಪ್ಪಾಗಿ ಇದನ್ನು ಹಾಕಿರಿ. ಉಪ್ಪು ಅಂದ್ರೆ ಸರಿ ಹೋಗುತ್ತೆ ರೀ. ಆಮೇಲೆ ಏನು ಮಾಡ್ಬೇಕಂದ್ರೆ ಅಚ್ಚ ಖಾರದ ಪುಡಿ ಇರ್ತೈತಲ್ಲ ರೀ ಅದನ್ನು ಹಾಕ್ಕೋಬೋದು. ಇಲ್ಲಿಲ್ಲ ಅಂದ್ರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟೂ ಹಾಕ್ಕೋಬೋದು ರೀ. ಈಗ ಮನೆಯೊಳಗೆ ಈಗ ಬಾಣಂತಿಯರು ಇದ್ರೆ, ಆರಾಮಿಲ್ದವ್ರು ಇದ್ರೆ ಈ ಒಣ ಖಾರ ಇರ್ತೈತಲ್ಲ ರೀ ಇದನ್ನು ಹಾಕ್ಕೋಬೇಕ್ರಿ. ಇರ್ಲಿಕ್ಕೆ ಇನ್ನೂ ಒಂದು ಆಪ್ಷನ್ ಅಂದ್ರೆ ಈ ಒಣಮೆಣ್ಸಿನ್ಕಾಯಿ ಇರ್ತಾವಲ್ಲ ರೀ ಬ್ಯಾಡಗಿ, ಅವನ್ನ ಕುಟ್ಟು ಹಾಕೋದ್ರಿಂತ ಇನ್ನೂ ಟೇಸ್ಟ್ ಬರ್ತೈತೆ ರೀ. ಈಗ ನೋಡಿರಿ ಇದಕ್ಕೆ ಒಣ ಖಾರ ಹಾಕಿ ನಾನು ಇದನ್ನ ಎಲ್ಲನೂ ಸೊಪ್ಪನ್ನು ಎಲ್ಲ ಹಾಕಿ ಮುಚ್ಚಿಟ್ಬಿಟ್ಟೇನೆ ರೀ. ಈಗ ಇದು ಪೂರ್ತಿಯಾಗಿ ರೆಡಿ ಆಗೈತೆ ನೋಡಿರಿ. ಈಗ ಎಷ್ಟು ಮಸ್ತ್ ಆಗೈತೆ ನೋಡಿರಿ ಇದು ತಾಳ್ಸಿದ ಪಲ್ಯ. ಸ್ವಲ್ಪ ಆಯಿಲ್ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಖಾರ ಉಪ್ಪು ಎಲ್ಲ ಹಾಕಿ ತಾಳಿಸಿ ನೋಡ್ರಿ ನೀವು ಒಂದು ಸಲ ಎಷ್ಟು ಟೇಸ್ಟ್ ಬರ್ತೈತೆ ಅಂದ್ರೆ ಭಾರಿ ಟೇಸ್ಟಿಯಾಗಿರುವಂಥ ಒಂದು ಒಳ್ಳೆ ಹೆಲ್ದಿ ಫುಡ್ ರೀ ಇದು ಮೆಂತ್ಯ ಸೊಪ್ಪಿನ ಪಲ್ಯ. ಭಾಳ ಮಸ್ತಾಗಿರ್ತೈತಿ. ಇದೇ ಥರ ತಾಳಿಸಿ ನೀವು ರೊಟ್ಟಿ ಒಳಗೆ ಚಪಾತಿ ಒಳಗೆ ಅನ್ನಕ್ಕೂ ಹಾಕೊಂಡು ತಿನ್ನಿರಿ. ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತೆ ರೀ.